ಯಪ್ಪ 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 ಫಸ್ಟಿಗೆ ನಾನು ಬಂದಾಗ ಹೆಂಗಿತ್ತು ಈ ಊರು. ಒಳ್ಳೆ ಆಳು ಕೊಂಪೆ ಇದ್ದಂಗಿತ್ತು. ಈಗ ನೋಡು ಎಲ್ಲ ಹೊಸ ಹೊಸ ಮನೆಗಳು ಆಗ್ಬಿಟ್ಟವೆ. ಹೆಂಗೆಲ್ಲ ಹೊಸ ಮನೆಗಳಾಗ್ಯಾವೆ, ಎಲ್ಲ ಹಳೆ ಮನೆಗಳಿದ್ವಪ್ಪ. ಇಲ್ಲೆಲ್ಲನ ಹೆಂಗೆ ಗುರ್ತೇ ಸಿಗ್ತಾ ಇಲ್ಲ, ಹಂಗಾಗ್ಬಿಟ್ಟೈತೆ. ಮಗಳ ಯಾರು ಇವರು? ಎಲ್ಲೋ ನೋಡ್ದಂಗೈತಲ್ಲ ಈ ಅಮ್ಮ ನಿನ್ನ. ಏನಕ್ಕ ಚೆನ್ನಾಗಿದೆಯಾ? ಚೆನ್ನಾಗಿದ್ನಮ್ಮ. ಎಲ್ಲೋ ನೋಡ್ದಂಗೈತಲ್ಲ ನಿನ್ನ. ಅಲ್ಲ ನಿನ್ನ ಹೆಸರೇನು ಹೇಳು? ಏ ಚಿನ್ನಮ್ಮಲ್ವೇನಕ್ಕ ನಾನು? ನೋಡಿಲ್ವಿ? ಅಲ್ಲೇ ಮರ್ತೋಗಿದ್ಯೇನು? ಅವಾಗ ಒಂದು ಸ್ವಲ್ಪ ಸಣ್ಣ ಇದ್ದೆ, ಒಂದು ಸ್ವಲ್ಪ ದಪ್ಪ ಆಗಿದ್ದೀನಿ, ಗುರ್ತು ಸಿಕ್ತಿಲ್ವೇನಲ್ವೇ ಚಿನ್ನಮ್ಮಕ್ಕ? ಓ ಗಿಣಿರಾಜನ ಹೆಂಡತಿ ಚಿನ್ನಮ್ಮ ಅಲ್ವೇ? ಈಗ ಗುರ್ತು ಸಿಕ್ತೈತಿ. ನೀನು ಅವಾಗ ಓದಾಳು ಸ್ಯಾನಿದಿನ ಆತಲ್ಲ, ನನಗೇನು ನೆನಪೇ ಇಲ್ಲ. ಯಾಕತ್ತು ಯಾರತ್ತು ಇಲ್ಲಿ ನಿಂತ್ಕೊಂಡೈತಿ ಯಮ್ಮ ಅನ್ಕೊಂತಿದ್ದೆ. ಚಿನ್ನಮ್ಮ ಅಲ್ವೇ? ನೋಡ್ತಾ ಏಳು ದಪ್ಪ ಆಗಿದ್ರೆ ಆಸ್ ದಪ್ಪ ಆಗಿದ್ಯಮ್ಮ ತಾಯಿ. ಏನು ಮಾಡ್ತೀಯಕ್ಕ, ಅವಾಗ ಇಷ್ಟಿರಲಿಲ್ಲ, ಮದುವೆ ಮಾಡಿರೋ. ನಾನು ನೋಡಿರಂಗೆ ಹೆಂಗಿದ್ದೆ. ಬಿಡತ್ತ ಈ ಅಪ್ಪನ ಜೊತೆಗೆ ಯಾರು ಇರ್ತಾರೆ ಅಂತೇಳಿ ಬಿಟ್ಟಾದೆ ಹೋಗಿದ್ದೆ. ಏನು ಮಾಡ್ತೀಯತ್ತ ಇವಾಗ ಬಂದು ಏನು ಮಾತಾಡಿಸ್ಕೊಂಡು ಎಲ್ಲನ ಹೊಲ ಮನೆ ಎಲ್ಲ ಐತಲ್ಲಕ್ಕ, ಅದಕ್ಕೇನೆ ಸುಮ್ಮನೆ ಕಂಡರ್ಗೆ ಹಾಳಾಗುತ್ತೆ ಅಂತ ಹೇಳಿ ಬಂದೆ. ನಾನು ಕೆಲ್ಸಕ್ಕೆ ಹೋಗ್ತೀನಿ, ಕೆಲ್ಸಕ್ಕೆ ಹೋಗಿ ಹಿಂಗೆ ದುಡ್ಕೊಂಡು ಹಿಂಗೆ ಜೀವನ ಮಾಡ್ಕೊಂಡು ಐದಿನ ಕಣಕ್ಕ. ಈಗ ಬಂದಿದ್ಯಾ ನೋಡಮ್ಮ, ಅಲೆಯೋ ಸೋರ್ಸಾತ್ ನೀನು ಬಿಟ್ಟೋಗಿ. ಏನು ಮಾಡೋಣ? ಅವಾಗ ನಾನು ಮದುವೆ ಆಗಲ್ಲ ಅಂದೆ, ಇಷ್ಟ ಇಲ್ಲದ ಮದುವೆ ಮಾಡಿರೋ. ಅವ್ನ ಗಡ್ಡೆ ಮಿಸೆನೇ ಸಾಕು, ನನಗೊಂಥರ ಅಸಹ್ಯ ಅನ್ನಿಸ್ಬಿಡ್ತು. ಅದಕ್ಕೆ ಅವಾಗ ಏನೋ ಇಷ್ಟ ಇರಲಿಲ್ಲ, ಹಿಂಗೆ ಅತ್ಲಾಗೆ ಬಿಟ್ಟು ಹೋದೆ. ಅತ್ಲಾಗ ಇನ್ನೇನು ಮಾಡೋಣ, ಒಬ್ಳೇನೆ ಇವಾಗ ಇನ್ನೇ ಹೋಗ್ತೀನಿರೋಣ ಅಂತ ಹೇಳಿ ಅದಕ್ಕೆ ಬಂದೆ ಕಣಕ್ಕ. ನಮ್ಮ ಅಪ್ಪನೋ ಅಮ್ಮನೋ ಅವಾಗ ಹೇಳಿರು, ಹೋಗಮ್ಮ ಅಲ್ಲೇ ಇರು 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 ಅಂತ ಹೇಳಿರು. ನನಗೆ ಯಾಕೋ ಇಷ್ಟ ಆಗಲಿಲ್ಲ, ಬರೋಕ್ಕೆ ಹೋಗಲಿಲ್ಲ. ಕೆಲ್ಸಕ್ಕೆ ಹೋಗ್ತಿದ್ದೀನಿ, ಕೆಲ್ಸಕ್ಕೆ ಹೋಗ್ಕೊಂಡು ಹಿಂಗೇನೆ ಕೆಲಸ ಮಾಡ್ಕೊಂಡಿದ್ದೀನಿ. ಅದಕ್ಕೆ ಹೊಲ ಮನೆ ಎಲ್ಲ ಐತಲ್ಲ, ಸುಮ್ಮನೆ ಯಾಕೆ ಬೇಡಲ್ಲಾಗುತ್ತೆ, ಅಮ್ಮಿಗೂ ಚೆನ್ನಾಗಿಲ್ಲ ಅಂಬದು ಗೊತ್ತಾ, ತಲೆ ಕೈಲಾಗಲ್ಲ ಅಂತ ಹೇಳ್ತಿದ್ರು. ಮಗಳು ಯಾರೀ ಅಮ್ಮ? ಎಲ್ಲೋ ನೋಡ್ದಂಗೈತೆ, ಯಾರೇ ಮುಂಜಾಕ? ಗಿಣಿರಾಜನ ಹೆಂಡತಿ ಚಿನ್ನಮ್ಮ ಅಲ್ವೇ? ಚಿನ್ನಮ್ಮ ಬಂದವಳೆ. ಚಿನ್ನಮ್ಮ ಅವಾಗ ಮದುವೆ ಮಾಡ್ಕೊಂಡು ಬಂದಿದ್ರಲ್ಲ ಅಂತ ಶನಕೈದು ಗಿಣಿರಾಜ ಕೊಟ್ಟರ ಅದು ಹುಡುಗಿ ಚಿನ್ನಮ್ಮನೇ ಆಗೈತೆ ಅಂತಿದ್ವಲ್ಲ, ಆ ಹುಡುಗಿ ಇವಳು. ಅಯ್ಯೋ ದೇವ್ರಿ, ಚಿನ್ನಮ್ಮನೇ ಹೋಗಳೆ ಈಗ ಬಂದವಳ ಅಲ್ಲಿಯೋ ಸೊಸ ತಾಯಿ ನಮ್ಮಮ್ಮ. ಇದೊಳೆ ಸರಿಯಾದ ಕಣ ಈಗ. ಅಯ್ಯಪ್ಪ, ಅಲ್ಲ ಈಗ ಬಂದಿದೆಯಲ್ಲ ಅಮ್ಮಣಿ, ನೀನು ಅವಾಗ ಬೇಡವೇ ಬೇಡ ಅಂತ ಯಾರು ಇರ್ತಾರೆ, ನನಗೆ ಇಷ್ಟಿಲ್ಲ, ನಮ್ಮ ಅಪ್ಪ ನಮ್ಮಮ್ಮ ಬಲವಂತ ಮಾಡಿರು, ಹೊಲ ಮನೆ ಐತಿ ಅಂತ ಹೇಳ್ಕೊಟ್ರು ಅಂತ ಹೇಳಿ ಬಿಟ್ಟು ಅದೇ ಹೋಗಿದ್ದೆ. ಈಗ ಬಂದಿದೆಯಲ್ಲ ತಾಯಿ, ಅವ್ನ ಮದ್ವೆನೇ ಆಗಿಲ್ಲ. ಹಂಗಿದ್ದ ಯಾಕೆ ಬೇಕಲ್ಲ ಲಕ್ಷ್ಮಕ್ಕ ಹೇಳೋದು ಬೇಡಲ್ಲಿ. ಹುಡುಗಿಗೆ ಗೊತ್ತಾಗ್ಲಿ ಬಿಡು, ಯಾಕೆ ಬೇಕು ಸುಮ್ಮನೆ ರಾತ್ರಿ ಹೇಳಕ್ಕೆ ಹೋಗ್ಬೇಡ ತಾಯಿ ಇವಾಗ. ಯಾಕಕ್ಕ, ಯಾಕೆ ಹಿಂಗೆ ಎಲ್ಲ ಆಶ್ಚರ್ಯವಾಗಿ ನೋಡ್ತಾ ಇದ್ದೀರಾ? ಯಾಕಂದ್ರೆ ನನಗೆ ಇಷ್ಟ ಇರಲಿಲ್ಲ ಕಣಕ್ಕ. ನನಗೆ ಚಿಕ್ಕ ವಯಸ್ಸಿಗೆ ಮದುವೆ ಮಾಡಿದ್ರು. ನನಗೂ ಅಯ್ಯಪ್ಪನಿಗೂ ತುಂಬಾ ವಯಸ್ಸು ಡಿಫ್ರೆನ್ಸ್ ಇತ್ತು. ಈಗ ಎಲ್ಲಾದರೂ ಹೋದ್ರೆ ನನಗೊಂಥರ ನಾಚಿಕೆ ಆದಂಗೆ ಆಗೋದು. ಅಯ್ಯಪ್ಪನಿಗೂ ನನಗೂ ಅಯ್ಯಪ್ಪನ ಗಡ್ಡ ಮೀಸೆ ನೋಡಿದ್ರೆ ನನಗೊಂಥರ ಅಸಹ್ಯ ಅನಿಸೋದು. ಎಷ್ಟು ಹೇಳಿದ್ರು ಕೇಳ್ತಾ ಇರಲಿಲ್ಲ. ಅದಕ್ಕೆ ಅಂತ ಏನು ಮಾಡೋಣ, ಇವಾಗ ಎಷ್ಟು ದಿನ ಇದ್ದರೂ ಒಬ್ಬಂಟಿಯಾಗಿ ಹೆಂಗಿರೋಣ ಅಂತೇಳಿ ನಾನು ಹಿಂಗೆ ಮನೆ ಮಾಡ್ಕೊಂಡು ಹಿಂಗೆ ಕೆಲ್ಸಕ್ಕೆ ಹೋಗ್ಕೊಂಡು ದುಡ್ಕೊಂಡಿದ್ದೆ. ಅದಕ್ಕೆ ಅತ್ತ ಇವಾಗ ಅಜ್ಜಿಗೂ ವಯಸ್ಸು ಹೋಗೈತೆ ಅಂತ ಎಲ್ಲರೂ ಹಿಂಗೆ ಕೆಲವರೆಲ್ಲ ನಾನು ನೋಡಿದವರೆಲ್ಲ ಹೇಳ್ತಾ ಇದ್ರು. ವಯಸ್ಸು ಹೋಗೈತೆ ಆ ಅಜ್ಜಿಗೂ, ಹೋಗಿ ನೋಡ್ಕೊಳಮ್ಮ ಪಾಪ ಅವನು ಎಲ್ಲಿಗೆ ಹೋಗ್ತಾನೆ ಅಂತ ಹೇಳಿ ಹೇಳ್ತಾ ಇದ್ರಲ್ಲ. ಅದಕ್ಕೆ ಅದ್ಲಾಗೆ ನಾನು ಇನ್ನೇನಂತ ಹೇಳಿ ಅದಕ್ಕೆ ಬಂದೆ. ಹೊಲ ಮನೆ ಬೇರೆ ಐತೆ, ಸುಮ್ಮನೆ ಯಾಕೆ ಕಡೆಗೆ ಹೋಗುತ್ತೆ ಅಂತ ಹೇಳಿ ನಾನು ಅದಕ್ಕೆ ಬಂದು ಅತ್ಲಾಗೆ. ಈಗ ನನ್ನ ಬಿಟ್ಟೇನೆ, ಈಗ ಹೊಲ ಮನೆ ಏನು ಬೇರೆಯವ್ರಿಗೆ ಮಾಡ್ಸೋಕ್ಕಾಗಲ್ಲ, ಆದರೂ ಇನ್ನು ಯಾಕೆ ಪಾಪ ಅಂತ ಹೇಳಿ ಅದಕ್ಕೆ ಬಂದೆ. ಅಯ್ಯೋ ದೇವ್ರಿ, ನೀನು ಅಲ್ಲಿ ಬಿಟ್ಟ ಒಂದು 5-6 ವರ್ಷ ಆತೆ ನಮ್ಮ ಅಲ್ವಿ. 4-5 ವರ್ಷ ಆಯ್ತು ಕಣಕ್ಕ. ನಮ್ಮ ಮದುವೆ ಆದಾಗ 1 ವರ್ಷ ಏನೋ ಜೊತೆಗಿದ್ವಿ ಅಷ್ಟೇ. ಏನೋ ಬೇಜಾರಾಯಿತು ಅವಾಗ. ಒಂಥರ ಏನೋ ಆ ಯಪ್ಪಂಗೂ ನನಗೂ ಒಂಥರ ಏನೋ ಅಡ್ಜಸ್ಟ್ಮೆಂಟ್ ಆಗಲಿಲ್ಲ. ಅದು ಯಾವ ಗಳಿಗೆಯಲ್ಲಿ ಮದುವೆ ಆಗಿದ್ವೋ ಏನೋ ಗೊತ್ತಿಲ್ಲ. ಅವಾಗ ಯಾಕೋ ಸ್ವಲ್ಪ ನಮಗೆ ಇಬ್ಬರು ಮಧ್ಯೆ ಸ್ವಲ್ಪ ಅವಾಗ ಮನಸ್ತಾಪ ಅಂಬೋದು ಬಂತು. ಅದಕ್ಕೇನೆ ಹೊಂದಾಣಿಕೆ ಆಗಲಿಲ್ಲ. ನನಗೆ ಅವಾಗ ಇಷ್ಟನೇ ಇರಲಿಲ್ಲ ಯಪ್ಪನ ಮದುವೆ ಆಗೋದಕ್ಕೆ. ನಮ್ಮ ಅಮ್ಮರು ಹೊಲ ಮನೆ ಎಲ್ಲ ಚೆನ್ನಾಗೈತೆ ಕಣಮ್ಮ ಅಂತ ಹೇಳಿ ಕೊಟ್ಟು ಮದುವೆ ಮಾಡಿದ್ರು. ನನಗೆ ಏನು ಮಾಡೋದು, ಅದ್ಲಾಗ ಇರೋಕ್ಕೂ ಆಗಲ್ಲ, ಬಿಡೋಕ್ಕೂ ಆಗಲ್ಲ, ಹೋಗೋಕ್ಕೂ ಆಗಲ್ಲ ಅನ್ನಂಗೆ ಆಯಿತು. ಏನು ಮಾಡೋಣ, ಆಮೇಲೆ ನಾನು ಹಿಂಗೆ ಇದ್ರೆ ಆಗಲ್ಲ ಅಂತೇಳಿ ಸುಮ್ಮನೆ ಹೋಗಿ ಹಿಂಗೆ ನನ್ನ ಪಾಡಿಗೆ ನಾನು ಕೆಲಸ ಮಾಡ್ಕೊಂಡು ಹಿಂಗೆ ದುಡ್ಕೊಂಡಿದ್ದೆ. ಕೆಲ್ಸಕ್ಕೆ ಹೋಗ್ತಿದ್ದೆ. ಹಿಂಗೆ ಹೋಟ್ಲಾಗೆ ಹಿಂಗೇನಾದರೂ ಕೆಲಸಗಳಿಗೆ ತರಕಾರಿ ಹೆಚ್ಕೊಡೋಕ್ಕೂ ಅದಕ್ಕೂ, ಮತ್ತು ಹಾಸ್ಟೆಲಲ್ಲಿ ಅಡುಗೆ ಮಾಡೋದಕ್ಕೆ ಹೋಗ್ತಾ ಇದ್ದೀನಿ ಇವಾಗ. ಹಾಸ್ಟೆಲಲ್ಲಿ ಅಡುಗೆ ಮಾಡೋಕ್ಕೆ ಹೋಗ್ತೀನಿ. ಎಲ್ಲ ಹಾಸ್ಟ್ಲು ಮಕ್ಕಳು ಇರ್ತಾವಲ್ಲ, ಅವ್ರಿಗೆಲ್ಲ ಅಡುಗೆ ಮಾಡೋದಕ್ಕೆ ಇವಾಗ ನನಗೆ ಗೌರ್ಮೆಂಟಿಂದಲೇ ನನಗೆ ಗೌರ್ಮೆಂಟ್ ಕೆಲಸ ಆಗೈತೆ. ಗೌರ್ಮೆಂಟ್ ಕಡೆಯಿಂದ ಹಾಸ್ಟೆಲಲ್ಲಿ ಅಡುಗೆ ಮಾಡೋದು ಹೋಗ್ತೀನಿ ಇವಾಗ. ಹೌದೇನು? ಹಂಗ ಗೌರ್ಮೆಂಟ್ ಕೆಲಸ ಆಗೈತಿ. ಹೋಗಮ್ಮ, 5 ಹೋಗು. ರಂಗಜ್ಜಿನೂ ಇದ್ದಾಳಲ್ಲಿ ಮಂತಾಗಿ, ರಂಗಜ್ಜಿನೂ ಗಿಣಿರಾಜ್ ಇರ್ಬೇಕೇನೋ, ಹೋಗು ಮಂತಕ್ಕೆ ಹೋಗು.
ಹ್ಞೂ ಸರಿ ಆಯ್ತಕ್ಕ ಏರಿಯಾ ಗೊತ್ತೇ ಆಗ್ತಿಲ್ಲ. ಹೊಸ್ದಾಗಿ ಬಂದಂಗೆ ಆಗ್ತೈತೆ, ಹೊಸ್ದಾಗಿ ಯಾವುದೋ ಊರಿಗೆ ಬಂದೈನಿ ಅಂತ ಅನ್ನಿಸ್ತಾ ಐತೆ. ಅಯ್ಯೋ ನೋಡ್ತಾ ಇದ್ರೆ ಮನೆಗಳೆಲ್ಲ ಹೊಸ ಹೊಸದೆಲ್ಲ ಕಾಣ್ತಾ ಐತಲ್ಲ, ಯಾವ ಊರಿಗೆ ಬಂದಿದ್ದೀನಪ್ಪ ಅನ್ನಿಸ್ತೈತೆ. ಹಿಂಗೆ ಹೋಗು ಅಂದ್ಬಿಟ್ಟ ಹೋದ್ರೆ ಹಿಂಗೆ ಸಿಗುತ್ತೆ, ಹಿಂಗೆ ಹೋಗು. ಸೀದಾ ಹೋಗು. ಇವಾಗೇನು ಎಲ್ಲ ರೋಡ್ ಆಗೈತಿ, ಸೀದಾ ಹೋಗು ಮ್ಯಾಕಾಚಿನ. ನಿಂದ ಅಲ್ಲೇ ಐತಿ ಮನೆ. ಅದೆಲ್ಲಿತ್ತು ಅಲ್ಲೇ ಐತಿ, ಹೋಗು. ಸರಿ ಆಯ್ತಕ್ಕ ಬರ್ತೀನಿ. ಸರಿ ಅಮ್ಮ ಆಯ್ತು. ಮಗಳೇ ಈ ಒಳ್ಳೆ ಚೆನ್ನಾಗಿ ಕತ್ಕಣೆ ಮಂಜಕ್ಕ. ಅಲ್ಲ ಇವಾಗ ಇಲ್ಲಿ ನೋಡಿಲಿ, ಈ ಇವಳು ಬೇರೆ ಬಂದ್ಲು ಗಿಣಿರಾಜನ್ ಹೆಂಡ್ತಿ, ಈಗ ಜಯಂ ಬೇರೆ ಮದುವೆ ಆಗ್ಯವಳೆ. ಇವಾಗ ಹೆಂಗ್ ಮಾಡ್ತಾರೆ ತಾಯಿ? ಅದೇನೇನು ಮಾಡ್ತಾರೋ ಸುಡ್ಗಾಡ. ಇವಾಗ ಹೆಂಗ ಇವಳು ಬಂದವಳಲ್ಲ, ಗೊತ್ತಾಗುತ್ತಾಡಿ. ಏನಾಗುತ್ತೆ ಅಂತದಲ್ಲಿ ಏನಂತಾಳೆ ಇವಳು ನೋಡಮ್ ಬಿಟ್ಟೋದಾಳಿ, ಈಗ ಬಂದವಳೆ. ನೋಡಮ್ಮ, ನಾನು ಯಾರಪ್ಪ ಅಂದ್ಕೊಂಡೆ ರಾಸ್ತಪ್ಪಾಗಿ ಹೇಳಮ್ಮ ತಾಯಿ. ಅವಾಗ ಹುಡುಗಿದ್ದಂಗಿದ್ಲು ಅವಳು. ಅಂದ್ರೆ ಚೆನ್ನಾಗಿದ್ಲು ನೋಡಪ್ಪ ಹುಡುಗಿ ಅಂತ ಅಳ್ನ ಎಂತ ಅನ್ಗೆ ಕೊಟ್ಟವ್ರಿ ಅಮ್ಮಂಗಾಗಿತ್ತು. ಹೊಲ ಮನೆ ಐತಿ ಅಂತ ಹೇಳಿ ಕೊಟ್ಟಿದ್ರು. ಅವನು ಒಂದಿಟ್ಟು ಕಾಕ ಬಿಕ್ನಂಗಿದ್ನ, ಅದಕ್ಕೇನೆ ಅವ್ನ ಗೀಪಾಟಿ ಇವಾಗ ನಂಗೆ ಒಂದು ತಿಳುವಳಿಕೆ ಇರಲಿಲ್ಲ. ಅವಾಗ ಕಾಕ ಬಿಕ್ಕಾಗಿದ್ದ. ಅದಕ್ಕೇನೆ ಅವಳು ಬಿಟ್ಟಾದೆ ಹೋಗಿದ್ಲು. ಪಾಪ ಅವರು ಹೊಲ ಮನೆ ಐತಿ ಅಂತ ಹೇಳಿ ಕೊಟ್ಟು ಮದುವೆ ಮಾಡಿದ್ರು. ಈಗ ಸೆನಕೈದಾಳಮ್ಮ ಇವಳು, ದಪ್ಪ ದಪ್ಪಗೆ ದೊಂಡಕ್ಕೆ ಸೆನಕಾಯಿ ಅವಳು. ಒಳ್ಳೆ ಪೈನ ಇದ್ದಾಳಮ್ಮ ಹುಡುಗಿ. ಜಯ ಕೈಗಿನ ಸೆನಕೈದಾಳಮ್ಮ. ಹೆಂಗೆ ಒಳ್ಳೆ ಹುಡುಗಿಯಾಗಿ ಅವಳು ಇನ್ನೊಂದು ಮದುವೆ ಮಾಡ್ಬೋದು ಹಂಗೆ ಇದ್ದಾಳ ಅಲ್ಲಿ. ಅಲ್ಲಿ ಇವಾಗ ಗಿಣಿರಾಜ್ ಹಂಗೆ ಮಾಡ್ತಾನೆ ಅಂತ. ನೋಡಮ್ಮ ಇವಾಗ ಏಂಟ್ ಬೇರೆ ಬಂದ್ಲು, ನಿನ್ನ ಮದುವೆ ಆಗ್ಯಾರವರು ಏನು ಮಾಡ್ತಾರೆ, ಏನೇನು ಸುಡ್ಗಾಡು. ಅಯ್ಯಪ್ಪ ದೇವ್ರಿ ಅಮ್ಮಂಗಾಗುತ್ತೆ ಹೋಗತ್ತೆ. ಅವಳಿಗೆ ಅಂದರೆ ಜೈಗೆ ಆಗ್ಬೇಕಣ್ಣ, ಬೋಲ್ ಬಿಲ್ಡಪ್ ಕೊಡ್ತಾಳೆ. ಅಂದರೆ ಅವಳು ಅಂದರೆ ಮೆರಿತಾಳೆ ಅನ್ಬೇಡಮ್ಮ ಹೇಳು. ಈಪ ಯಾರನ್ನ ಕಂಡ್ರೆ ಏನು ಅನ್ಕೊಂತಾರ, ಆಚೆಲಿ ಸೆಗ್ಲಾರ ಮೊಗ್ಲಗಳಾರು ಅಂತ ತಿಳ್ಕೊಂಬಲ್ಲ. ಹಂಗಾಡ್ತಾಳೆ ಹಂಗೆ ಲೌಡಿ. ಪಾಪ ಶಿವಲಿಂಗಪ್ಪ ಅದೇ ಸುಮ್ಕಾದ ಕಣೆ, ಮದುವೆ ಹಾಕ್ನಿ ಅಂತ ಹೇಳೋನು ದಾಡ ಒಂದು ಇಕ್ಕೆ ಸುಮ್ಕಾಗಿ ಅವಳು. ಇವಾಗ ಹಂಗ ಇವಳು ಬಂದಿರೋ ವಿಷಯ ಗೊತ್ತಾಗ್ಬಿಟ್ರೆ ಶಿವಲಿಂಗನಿಗೆ ಬೋಲ್ ಸಂತೋಷ ಪಡ್ತಾನೆ. ಗಿಣಿರಾಜನ ಹೆಂಡ್ತಿ ಬಂದವಳೆ ಅಂತ ಹೇಳಿರಿ ಬೋಲ್ ಸಂತೋಷ ಪಡುತ್ತಿ. ಹೆಂಗನ ಅವಳಂದ್ರೆ ಬೋಲ್ ಬಿಲ್ಡಪ್ ಕೊಡಾಳಿ ಅವಳು. ಸರಿಯಾಗಿ ಬಗ್ಗಿಸ್ಬೇಕು ಇವಳು, ಅಂದರೆ ಅವಳನ್ನ ಬಿಲ್ಡಪ್ ಎಲ್ಲ ಉದುರಿಸ್ಬೇಕು. ಅಯ್ಯೋ ಹಂಗನ್ಬೇಡ ಮಂಜಕ್ಕ, ಇಡೀ ಊರಾಗ್ಲಾರು ಬಂದು ಹೇಳಿರು ಅವಳು ಬಿಲ್ಡಪ್ ಮಾತ್ರ ಕಮ್ಮಿ ಆಗಲ್ಲ. ಯಾರು ಬಂದು ಹೇಳ್ತಾರೆ ಹೇಳಿ, ಅದು ಯಾರು ಹೇಳ್ತಾರೆ ಹೇಳಿ ಅಂತಾಳ ಅವಳು. ಅದು ಯಾರು ಹೇಳಿರು ಅವಳು ಬಿಲ್ಡಪ್ ಮಾತ್ರ ಕಮ್ಮಿ ಆಗಲ್ಲ ಕಣಿ. ಬಿಡು ಹಂಗನ ಗಿಣಿರಾಜನ್ ಹೆಂಡ್ತಿ ಬಂದ್ಲತ್ತ. ಈಗ ಒಳ್ಳೆ ಚೆನ್ನಾಗೈತ್ ಕಣಿ ಲಸ್ಮಕ್ಕ. ಇವಾಗ ಒಂಥರ ನೋಡಕ್ಕೆ ಚೆನ್ನಾಗಿರುತ್ತೆ. ಅವ್ರ ಹೆಂಡ್ತಿ ಬೇರೆ ಬಂದಿದ್ದಾಳೆ ನಡೀರದಲ್ಲಿ ನೋಡೋಣ. ಇವಾಗ ಅದೆಲ್ಲಿ ಏನು ಅಂತಾನೋ ಏನೋ ಅವ್ನು ಗಿಣಿರಾಜ. ಬುಡ್ಕಾಮಲ್ವೇನ ಅವನು. ಈ ಹೊಲ ಮನೆ ಎಲ್ಲ ಐತಿ, ಈಗೆಲ್ಲ ತಾಟ್ ಬಂದೈತಿ, ಅಡಿಕೆ ತಾಟ್ ಬಂದೈತಿ ಅಂತ ಬಂದವಳು ಇವಳು. ಅವಳು ಬಿಟ್ಟು ಅದೇ ಹೋಗಿದ್ಲು. ಇಷ್ಟ ಇಲ್ಲ ಅವ್ನಿಗೆ ವಯಸ್ಸಾಗೈತಿ, ನನ್ಗೆ ಅವ್ನಿಗೂ ಜೋಡಿನೇ ಅಲ್ಲ ಅಂತ ಬಿಟ್ಟು ಅದೇ ಹೋಗಿದ್ಲು. ಈಗ ಬಂದವಳು. ನೋಡಿದ್ರಲ್ಲ ವೀಕ್ಷಕರೇ, ಗಿಣಿರಾಜನ ಹೆಂಡ್ತಿ ಬೇರೆ ಇವಾಗ ಬಂದವಳೆ. ಇವಾಗ ಬೇರೆನೇ ಜಯಮ್ಮನು ಗಿಣಿರಾಜ ಮದುವೆ ಆಗಿದ್ರು. ಇವಾಗ ಏನು ಮಾಡ್ಬೇಕು ಏನೋ, ಇವಾಗ ಏನು ಮಾಡ್ಕೊಂತಾರೋ ಓಸಾರು ಗೊತ್ತೇ ಆಗ್ತಿಲ್ಲ. ನೋಡ್ತಾ ಇರ್ರಿ, ನಾನು ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿದ್ರೆ, ಹಾಗೆ ವಿಡಿಯೋ ಎಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.